ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಈ ವ್ಲಾಗು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಈ ವ್ಲಾಗಲ್ಲಿ ನಾನು ಎಲ್ಲಿ ಹೋದೆ, ಏನು ಮಾಡಿದೆ ಅನ್ನೋದನ್ನ ಎಲ್ಲ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಮೊದಲಿಗೆ ಈ ರೀತಿ ಸಿಲ್ವರ್ ಐಟಮ್ನ ವಾಶ್ ಮಾಡೋಕ್ಕೆ ಈಸಿಯಾಗಿರೋ ಮೆಥಡ್ ಇದು. ಸೊ ಸಿಲ್ವರ್ ಡಿಪ್ ಅಂತ ಒಂದು ಲಿಕ್ವಿಡ್ ಬರುತ್ತೆ, ಅದನ್ನು ಹಾಕಿ ವಾಟರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು, ಪಳ ಅಂತ ಆಗುತ್ತೆ ನಮ್ಮ ಸಿಲ್ವರ್ ಐಟಮ್ ಅಂತಲೇ ಹೇಳ್ಬೋದು. ಎಷ್ಟು ಈಸಿಯಾಗಿ ಬೇಗ ಕ್ವಿಕ್ಕಾಗಿ ನಾನು ವಾಶ್ ಮಾಡಿಬಿಟ್ಟೆ ದೇವ್ರ ಪಾತ್ರೆ ಅಂತ ಹೇಳಿದ್ರೆ. ಈ ರೀತಿ ಆಯಿಲ್ ಇದ್ದರೆ ಈ ರೀತಿ ಸ್ವಲ್ಪ ಟಿಶ್ಯೂ ಪೇಪರಲ್ಲಿ ಒರೆಸಿ ಆನಂತರ ನಾವು ವಾಶ್ನ ಮಾಡ್ಕೋಬೋದು. ನನಗಂತೂ ತುಂಬಾ ಯೂಸ್ಫುಲ್ ಆಯಿತು. ಸೊ ಹುಷಾರಿಲ್ದಿರೋ ಕಾರಣ ತುಂಬಾ ಈಸಿಯಾಗಿ ಸಿಲ್ವರ್ ಐಟಮ್ನ ನಾನು ವಾಶ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಡಿಪ್ನ ಯೂಸ್ ಮಾಡೋದ್ರಿಂದ ಏನಾದರೂ ಸಿಲ್ವರ್ ಮಾರ್ಕ್ಗಳು ಹೋಗುತ್ತಾ ಅದು ಗೊತ್ತಿಲ್ಲ ನನಗೆ, ಬಟ್ ಸಂದಿಲಿರುವಂತಹ ಮಾರ್ಕ್ಗಳು ಪ್ರತಿಯೊಂದೂ ಸಹ ಹೋಗ್ತು. ಸೊ ನಿಮಗೇನಾದರೂ ಗೊತ್ತಿದೆಯಾ ಸಿಲ್ವರ್ ಡಿಪ್ ನಾವು ಯೂಸ್ ಮಾಡಿದ್ರೆ ಸಿಲ್ವರ್ ಐಟಮ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ? ಗೊತ್ತಿದ್ದರೆ ಕಮೆಂಟ್ ಮಾಡಿ, ಓಕೆನಾ? ನನಗಂತೂ ಇದು ತುಂಬಾ ಯೂಸ್ಫುಲ್ ಆಯಿತು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಇನ್ನೇನು ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿದ್ನಲ್ವಾ, ಸೊ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಾದಮೇಲೆ ಫಿಶ್ ತಂದು ಹಾಕೇಬೇಕು. ಅದು ಏನು ಅನ್ನೋದೇ ಗೊತ್ತಿಲ್ಲ. ನಮ್ಮನೇಲಿ ಎಷ್ಟೇ ಫಿಶ್ ನಾವು ಹಾಕಿದ್ರು ಸತ್ತು ಹೋಗುತ್ತೆ, ಅದು ಯಾಕೆ ಸಾಯುತ್ತೆ ಅನ್ನೋದೇ ಗೊತ್ತಿಲ್ಲ. ಸೊ ಈಗ ನಾನು ಫಿಶ್ ಟ್ಯಾಂಕ್ ಹಬ್ಬಕ್ಕೆ ಅಂತ ಕ್ಲೀನ್ ಮಾಡಿದ್ದೆ ಅಲ್ವಾ, ಸೊ ಇರಲಿ ಅಂತ ಹೇಳಿ 4 ಫಿಶ್ನ ತಂದರು ರಾಗು. ಸೊ ಆ 4 ಫಿಶ್ಗೆ ನಮ್ಮ ಚೀಕು 4 ಫ್ರೆಂಡ್ಸ್ ಹೆಸರು ಇಟ್ಟಿದ್ದಾನೆ. ಸೊ ಅವ್ರ ಫ್ರೆಂಡ್ಸ್ ಹೆಸರು ಆದ್ಯ, ಅನನ್ಯ, ಆರ್ಯ ಅಂತೆ, ಒಂದು ಚೀಕು ಅಂತೆ. ನಾನು ಹೇಳ್ತಾ ಇದ್ದೀನಿ ಅದು ನಿನ್ನ ಫ್ರೆಂಡ್ಸ್ ಎಲ್ಲ ಕಣೋ, ನಾವು 4 ಮೆಂಬರ್ಸು, ನಾನು, ನೀನು, ಪಪ್ಪ, ಹಾಗೆ ಉಲ್ಲಾಸು ಅಂತ. ಬಟ್ ಅವ್ನು ಕೇಳೋಕ್ಕೆ ರೆಡಿ ಇಲ್ಲ. ಅವ್ನ ಫ್ರೆಂಡ್ಸ್ಗೆ ಏನೋ ಆದ್ಯ ಬಿಸ್ಕೆಟ್ ಬೇಕಾ, ಆದ್ಯ ಕಾಫಿ ಬೇಕಾ, ಅನನ್ಯ ಚಾಕ್ಲೇಟ್ ಬೇಕಾ ಅಂತ ಹೋಗಿ ಕೇಳ್ತಾ ಇರ್ತಾರೆ. ಸೊ ಮಕ್ಕಳಲ್ವಾ, ಏನೋ ಒಂದು ಖುಷಿ ಪಡ್ತಾರೆ ಅಂತ ಹೇಳ್ಬೋದು. ನೋಡಿ 4 ಫಿಶ್ ಇದೆ. ಸೊ ನೋಡೋಣ ಈ ಫಿಶ್ ಎಷ್ಟು ದಿನ ಇರುತ್ತೆ ಅಂತ. ಬಟ್ ಅದೇ ಹೇಳೋದ್ನಲ್ಲ, ಫಿಶ್ ಅಂತೂ ನಮ್ಮನೇಲಿ ಇರೋದೇ ಇಲ್ಲ. ಅದು ಯಾವ ಕಾರಣಕ್ಕೆ ಅನ್ನೋದನ್ನು ಸಹ ಗೊತ್ತಿಲ್ಲ. ಬೇಗ ಫಿಶ್ ಸತ್ತೋಗುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ತುಂಬ ದಿನ ಆದಮೇಲೆ ಫಿಶ್ ಬಂತು ಅಂತಲೇ ಹೇಳ್ಬೋದು ಮನೆಗೆ. ಸೊ ಇದೆಲ್ಲ ಆದಮೇಲೆ ನಾನು ಸಹ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಡೇ ಎದ್ದು ಎಲ್ಲ ಹೂವು ಹಾಕಿ ಕಂಪ್ಲೀಟಾಗಿ ಪೂಜೆ ಮನೆನ ಡೆಕೋರೇಟ್ ಮಾಡಿ, ಅಂದರೆ ನಮ್ಗೆ ಹಬ್ಬ ಇಲ್ದಿರೋ ಕಾರಣ ಸಿಂಪಲಾಗಿ ಪೂಜೆನ ಮುಗಿಸ್ಕೊಂಡೆ ಮನೇಲಿ. ಪೂಜೆನ ಮುಗಿಸ್ಕೊಂಡ್ಮೇಲೆ ಸೊ ನಾನು ಒಬ್ಬರು ಮನೆಗೆ ಹೋಗ್ತೀನಿ. ಯಾರ ಮನೆ ಅದು? ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ನಾನಿವತ್ತು ಅಂದರೆ ನಾನು ಹೋಗೋದು ಗೊತ್ತಿರುತ್ತೆ ಅಂತ ಅಲ್ಲ, ಸೊ ಅಲ್ಲಿ ಯಾರು ವೀಡಿಯೋದಲ್ಲಿ ನೀವು ಯೂಟ್ಯೂಬರ್ ಹೆಸರು ಹಾಗೆ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ. ಸೊ ಕಂಪ್ಲೀಟಾಗಿ ನೋಡಿ ಮನೇಲಿ ಈ ರೀತಿ ಪೂಜೆನ ಮುಗಿಸಿ ನಾನು ಸಂಜೆ ರೆಡಿಯಾಗಿ ಫಸ್ಟ್ ನಮ್ಮ ನಾದಿನಿ ಮನೆಗೆ ಹೋಗಿ ಬಂದೆ ನಾನು. ಸೊ ಆ ಒಂದು ವಿಡಿಯೋ ಏನು ಹಿಡಿಲಿಲ್ಲ ನಾನು. ಸೊ ನೆಕ್ಸ್ಟು ಈವ್ನಿಂಗ್ ನಾನು ಸರಿತಾ ಸಿಸ್ ಮನೆಗೆ ಹೋದೆ. ತುಂಬಾ ಖುಷಿಪಟ್ಟರು ಅವ್ರು ನಾನು ಹೋಗಿದ್ದಕ್ಕೆ. ತುಂಬಾ ನಿಯರ್ ನನಗೆ, ಅವ್ರಿಗೆ ತುಂಬಾ ಒಂದು 15 ಮಿನಿಟ್ಸ್ ಅಷ್ಟೇ ನಮ್ಮ ಮನೆಯಿಂದ ಅವ್ರ ಮನೆ. ಸೊ ತುಂಬಾ ಖುಷಿಪಟ್ಟರು ಅವರು ಕರೆದಿದ ತಕ್ಷಣ ನಾನು ಹೋಗಿದ್ದಕ್ಕೆ. ಸೊ ಹಾಗೆ ಮಾತಾಡಿಕೊಂಡು ಕಾಲ ಕಳೆದ್ವಿ. ಹೇಗಿತ್ತು ನಮ್ಮ ದಿನ ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ತೋರಿಸಿದ್ದೀನಿ. ಕಂಪ್ಲೀಟಾಗಿ ನೋಡಿ ನನ್ನ ಚಾನಲ್ಲು ಹಾಗೆ ಸರಿತಾಸ್ ಲೈಫ್ ಸ್ಟೈಲ್ ಅವ್ರಿಗೂ ಸಹ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದರೆ ಲೈಕು ಕಮೆಂಟು ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಹಬ್ಬದ ಸಂಜೆ ಹೇಗಿತ್ತು ನೋಡ್ಕೊಬನ್ನಿ, ಆಯಿತಾ? ಲಕ್ಷ್ಮಿ ಹಬ್ಬಕ್ಕೆ ಹಾಯ್ ಕವಿತೆ ಇನ್ವೈಟ್ ಮಾಡಿದ ತಕ್ಷಣ ಬಂದಿರಲ್ಲ, ಅದಕ್ಕೆ ತುಂಬಾ ಇದೆಯಲ್ಲ, ಅದಕ್ಕೆ ಫುಲ್ ಖುಷಿ. ಯಾವ್ದಾದ್ರು ಗೊತ್ತಾಗಲ್ಲ ವಿಡಿಯೋಗಿಂತ ಇನ್ನೂ ಡೈರೆಕ್ಟ್ ಸೂಪರ್ ಆಗಿದೆ ಅಲ್ಲ ಸುರ್ಕವ್ರೆ? ವಿಡಿಯೋಗಿಂತ ಹಾಯ್ ಆಯ್ತು ರನ್ನಲ್ಲ ಫೋರ್ತ್ ಇರಲಿ ಈಗ ಮನೆ ಇಲ್ಲ. ಚೆನ್ನಾಗಿದೆಯಾ? ಹಾಕೊಳ್ಳೋದು ಕೆಲವು ಅದಕ್ಕೆ ಹಾಕೊಂಡಿದ್ದೆ. ಆದ್ರೆ ಆಶಾ ಯೂಟ್ಯೂಬ್ ಅವ್ರು ಹೇಳಿದ್ರು ಹಾಕೊಂಡಿದ್ದು ಚೆನ್ನಾಗಿರುತ್ತೆ ಅಂತ. ಅವ್ರ ಬ್ಲೌಸೇ ಹೊಲಿಯೋದು. ಗೊತ್ತಾಯ್ತು. ಅದಕ್ಕೆ ಅವ್ರು ಹೇಳಿದ್ರು ಹಾಕೊಳ್ಳಿ ಚೆನ್ನಾಗಿರುತ್ತೆ ಅಂತ, ಅದಕ್ಕೆ ಹಾಕೊಂಡೆ. ಅವರೇ ಕಾನ್ಫಿಡೆಂಟಾಗಿ ಹೇಳ್ತಾರಲ್ಲ ಅಂತ ಅಂದ್ಬಿಟ್ಟು ಖುಷಿ ಆಯ್ತು. ಹಬ್ಬದ ದಿವಸ ಲಕ್ಷ್ಮೀನೇ ಬಂದಂಗಾಯ್ತು. ಇಲ್ಲ ನೀವು ಬಂದಿದ್ದೀರಲ್ಲ ಮನೆಗೆ, ಏನದು ಯಾವುದು ಮಕ್ಕಳ ಹಾಲಿಡೇ ಟೈಮಲ್ಲಿ ಮೀಟ್ ಮಾಡಬೇಕು ಅನ್ಕೊಂಡಿದ್ದು, ಆಗಲಿಲ್ಲ.
ನೋಡಿ ಹಬ್ಬದ ದಿವಸ ಲಕ್ಷ್ಮಿ ಕರ್ಕೊಂಡಿದ್ದಾರೆ ನೀನು ಲಕ್ಷ್ಮಿನೇ ಅಂತಾನೆ ಅಲ್ವಾ ಹಾ ನಿದ್ದೆ ಅವನಿಗೆ ಅಣ್ಣ ಅವ್ರ ವರ್ಕ್ ಲಕ್ಷ್ಮಿಗೆ ಗೊತ್ತಿಲ್ದಿರೋದೇನಿದೆ ಸಕಲಾಗಿದೆ ಲೋಟಸ್ ಮೇಲಲ್ಲ. ಯಾಕೆ ನೋಡ್ಬೇಕು ಕೇಳುತ್ತೇನ ಕ್ಯೂಟ್ ಆಗಿದೆ. ಅಯ್ಯೋ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ನೀವೇ ಮಾಡೋದು ಡೆಕೋರೇಷನ್ ದೇವ್ರದೆಲ್ಲ ನಂದೆ. ದೇವರಿಗೆ ಅಲಂಕಾರ ಏನ್ ಮಾಡ್ತಾರೆ ಒಬ್ಬ ಮಲ್ಕೊಂಡ್ಬಿಟ್ಟಿದ್ದಾನಲ್ಲೇ ಅಷ್ಟೇ. ಇನ್ನೊಬ್ಬ ಅಷ್ಟೇ ತಿಂದ್ಬಿಟ್ಟಲ್ಲಿ ಹಿಂಗೆ ಮಲ್ಕೊಂಡ್ಬಿಟ್ಟಾನೆ. ಫುಲ್ಲು ನಿದ್ದೆ ಬಂದ್ಬಿಟ್ಟೈತೆ ಅವ್ನಿಗೆ. ಅಂತಂದ್ರೆ ಇಲ್ಲ ಬರ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ತೀರಲ್ಲ ಅಂತಂದ್ರೆ ಪರವಾಗಿಲ್ಲ ಟೈಮ್ ಮಾಡ್ಕೊಂಡು ಬನ್ನಿ ಅಂತ. ಪಾಪ ಅವಾಗ ನೈಟ್ ಬುಕ್ ಮಾಡಿ ಬನ್ನಿ ಅಂತಂದ. ಅವಾಗ ಬಂದ್ರು. ಅದೇನೋ ಲಕ್ಷ್ಮಿ ಕಳ್ಸ್ಕೊಬೇಕಿತ್ತು. ನೋಡಿ ಹಬ್ಬದ ದಿವಸ ಬಂದಿದ್ದೀರ ನೀವೇ ನನಗೆ ಲಕ್ಷ್ಮಿ ಇವಾಗ. ತೆಗಿರಿ ಮಾಮೇಲೆ ನೀವು ಎಲ್ಲರೂ ಅದೇ ಹೇಳಿದ್ರು ಚೆನ್ನಾಗಿ ಮಾಡಿದ್ರು. ನಮ್ಮ ಮನೆ ಪೂಜಾರಪ್ಪ ಬಂದಿದ್ರಲ್ಲ ಆಯಪ್ಪ ನಾನು ತುಂಬಾ ಚೆನ್ನಾಗಿ ಮಾಡಿದ್ಯಮ್ಮ ಅಂತ ಅಂದ್ಬಿಟ್ಟು ಅವರೇ ದೃಷ್ಟಿ ತೆಗೆದ್ರು. ಯಾವಾಗಲೂ ತುಂಬಾ ಕಷ್ಟ ಆಗೋದು. ಅಮ್ಮ ಎಲ್ಲ ಇರೋರು ಅದು ಉಡ್ಸೋದಕ್ಕೆ ಎಷ್ಟು ಕಷ್ಟಪಡ್ತಿದ್ದೆ ನಾನು. ಆದ್ರೆ ಏನೋ ಅಷ್ಟು ಕಷ್ಟನೇ ಆಗಿಲ್ಲ. ತನ್ನ ಪಾಡಿಗೆ ತಾನು ಆಗ್ತಿತ್ತು. ಅದಂದ್ರೆ ವರ್ಷ ಏನಾದ್ರೂ ಒಂದು ಆಕ್ಚುಲಿ ಏನಾಯ್ತು ಗೊತ್ತಾ, ಒಬ್ಬರು ಡೆಕೋರೇಷನ್ ಅನ್ನ ಬುಕ್ ಮಾಡಿದ್ವಿ. ಅವನು ಎಷ್ಟು 30Kಗೆ ಒಪ್ಕೊಂಡಿದ್ದ. 10,000 ಅಡ್ವಾನ್ಸ್ ಇಸ್ಕೊಂಡ. ಹೂವು ತಗೊಳಕ್ ಹೋಗಿದ್ದು. ಅಯ್ಯೋ ಹೂವು ರೇಟ್ ಜಾಸ್ತಿ ಐತೆ, 50,000 ಆಗುತ್ತೆ, ನಾನು ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಅಂತ ಲಾಸ್ಟ್ ಮೂಮೆಂಟಲ್ಲೇ ಇದ್ದ. ಆಮೇಲೆ ನಿನ್ನೆ ಸಾಯಂಕಾಲ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ ಗೂಗಲಲ್ಲಿ ತೊಗೊಂಡು ಅವ್ನಿಗೆ ಹೇಳಿ ಅವನಿಗೆ ಬ್ಯಾಕ್ ಡ್ರಾಪ್ ಮಾಡ್ಕೊಡ್ತೀನಿ 10,000 ರೂಪಾಯಿ. ಹೂವೆಲ್ಲ ನಾವು ತೊಗೊಂಡು ಬಂದಿರಲ್ಲ. ನಾನು ನಮ್ಮ ಯಜಮಾನ್ ಹೂವು ತೊಗೊಂಡು ಮಾರ್ಕೆಟ್. ಆಮೇಲೆ ಹೂವೆಲ್ಲ ಅವ್ನಿಗೆ ಹೇಳಿ ಹಾಕ್ಬಿಟ್ಟು 10,000 ನಿಮ್ಮ ಅಮ್ಮ ಕೈ ತುಂಬ ಆಚೆ ಬರಬೇಕು. ನೀನು ವಿಡಿಯೋ ಬಾ ಹಾ ಮಾಡು ಹಾ ಮಾಡು ಹಾ ಮಾಡು. ವೆರಿ ಗುಡ್. ಚೆನ್ನಾಯ್ತಾ? ಬೇಕಾ ಕಸಲ್ಲ ಬೇಕಾ ಕುಡಿತ್ಯಾ? ಸ್ವೀಟ್ ಆಗೈತಲ್ಲ, ಸ್ವೀಟ್ ಆಗೈತಲ್ಲ. ಕನ್ನಡ ಬರುತ್ತೆ ಇಲ್ಲ ನಿಮಗೆ? ಬರುತ್ತೆ ಮನೆ. ಮಾಮ ಹತ್ರ ನೀನು ಫೋನ್ ಮಾತಾಡ್ತೀಯ? इसने थोड़ी पता मैंने मैंने का टाइम पे मम्मी ದೇವ್ರ ಮನೆಗೆ ನಾವು ಬರ್ತಾ ಸಿಟ್ಟು ಬರಪ್ಪ. ಡ್ಯಾಡಿ ಅವ್ನು ಗೊತ್ತಿಲ್ಲ ಗಾಡಿ ಬೇಕಂತ ನಮ್ಮ ಡ್ಯಾಡಿ ಅವನು ಕೂಡ ತೆಗಿ ಬನ್ನಿ. ಊಟ ತಿಂದಿಲ್ಲ ಅಮ್ಮ. ಚರ್ಗರೆ ಥ್ಯಾಂಕ್ ಯು ವೆಲ್ಕಮ್.
ಮಾಡಬೇಕು ಮತ್ತೆ ಮಾಡ್ಬೋದು ಅನ್ಸುತ್ತೆ. ನಿಮಗಂತೂ ಭಯನೇ ಇರುತ್ತೆ ನಾನು ಎಲ್ಲಿ ಬಿದ್ದು ಏನ್ ಮಾಡ್ತಾರೆ ಅಂತ. ಈಗ ಅಯ್ಯೋ ಏನಿಲ್ಲ, ನೀವು ಚೆನ್ನಾಗಿದ್ದೀರಾ? ಟೈಮ್ ಆಯ್ತು ಹೋಗಿ ಪಪ್ಪಚ್ಚಿ. ಮಳೆ ಬರ್ತಿದ್ರೆ ಹೆಂಗ್ ಗಾಡಿಲಿ ಹೋಗ್ತೀಯ? ಬಾಯ್ ಕರ್ ಬಾಯ್. ಹ್ಯಾಪಿ ವರಮಹಾಲಕ್ಷ್ಮಿ ಮನೆ. ಬಾಯ್ ಸಿಸ್. ಸೊ ಇದಾಗಿತ್ತು ಇವತ್ತಿನ ಲಾಗು. ಸರಿತಾ ಸಿಸ್ ಮನೆಗೆ ಹೋಗಿ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು ನನಗೂ ಸಹ ಹೋಗಿ. ಸೊ ನಿಮಗೂ ಸಹ ಈ ಬ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆಗಿರೋ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಸ್ನೇಹ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಸಂಬಂಧ ಆಗಿರ್ಬೋದು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಅದು ಏನೇ ಆಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಎಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್. ಟಾಟಾ, ಟೇಕ್ ಕೇರ್, ಬಾಯ್.